ಹೇಳಿ ಬ್ರಾಹ್ಮಣನನ್ನ ಬಿಡಬೇಡ, ಅಬ್ರಾಹ್ಮಣನನ್ನ ದೂರಬೇಡ. ಯಾಕೆ? ಬ್ರಾಹ್ಮಣನಲ್ಲಿ ಪರಮಾತ್ಮ ಹೇಗಿದ್ದಾನೋ ಹಾಗೇ ಅಬ್ರಾಹ್ಮಣನಲ್ಲೂ ಇದ್ದಾನೆ. ಎಷ್ಟು ಸೂಕ್ಷ್ಮ ಇದೆ ನೋಡಿ. ಬ್ರಾಹ್ಮಣನಲ್ಲೂ ಇದ್ದೇನೆ, ಅಬ್ರಾಹ್ಮಣನಲ್ಲೂ ಇದ್ದೇನೆ. ಪಾಪ ಕೆಲವರು ಮೇಲ್ನೋಟಕ್ಕೆ ಈ ಶ್ಲೋಕ ಮಾಡ್ಕೊಳ್ಳೋರೆಲ್ಲ ಕೃಷ್ಣ ಬ್ರಾಹ್ಮಣರೆಲ್ಲ ಅಷ್ಟೇ ಇದ್ದೇನೆ ಅಂತ ಹೇಳಿದಾನೆ, ನಮ್ಮೊಳಗಿಲ್ಲ ಅಂತಾನೆ. ಅಂದ್ಮೇಲೆ ಕೃಷ್ಣ ಬ್ರಾಹ್ಮಣರ ಪಕ್ಷಪಾತಿ, ಬೇರೆಯವರಿಗೆಲ್ಲ ಕೃಷ್ಣ ಹೇಳಿಲ್ಲ, ಹಿಂಗೆಲ್ಲ ಮಾಡಿಬಿಡ್ತಾರೆ. ಕೃಷ್ಣ ಅಂತಾನೆ ಆಕಳಿನಲ್ಲಿದ್ದೇನೆ, ನಾಯಿಯಲ್ಲೇ ಇದ್ದೇನೆ ಅಂದ ಮೇಲೆ ನಿನ್ನೊಳಗಿಲ್ಲೇನಪ್ಪ, ಯಾಕಿಷ್ಟು ಹಾರಾಡ್ತೀಯ? ಅಲ್ಲೋ ಗೋವಿನಲ್ಲಿದ್ದೇನೆ, ಹಸ್ತಿಯಲ್ಲಿದ್ದೇನೆ, ಶುನಿ ಚೈವ ಶ್ವಪಾಕದಲ್ಲಿದ್ದೇನೆ ಅಂತ ತಿಳಿ ಅಂದ ಮೇಲೆ ನಿನ್ನೊಳಗಿಲ್ಲೇನಪ್ಪ? ಯಾಕಿಂಥ ಧೋರಣೆ ತಾಳ್ತೀಯ? ಯಾಕಿಂಥ ಪಕ್ಷಪಾತದ ದೋಷವನ್ನು ದೇವರಿಗೆ ಅಂಟಿಸ್ತೀಯ? ಯೋಚನೆ ಮಾಡಿ ಅಂಟಿಸು. ಪರಮಾತ್ಮನ ಬಗ್ಗೆ ಮಾತಾಡ್ತಾ ಇದ್ದೀಯಾ, ಅದು ಬೆಂಕಿ ಇದ್ದ ಹಾಗೆ. ಆ ವ್ಯಕ್ತಿತ್ವವನ್ನು ಚಿಂತಿಸುವಾಗ ಸೂಕ್ಷ್ಮತೆ ಬೇಕಂತೆ.